ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ. ಮಣ್ಣು ಬೀಜ ಬೆಳೆ ಸೂಕ್ಷ್ಮವಾಗಿ ತಿಳಿದು ರೋಗ ಕೀಟಗಳ ನಿಜ ಮರ್ಮವ ಅರಿತು ಸಂಶೋಧನಾ ಸಾರವ ಕೃಷಿಯಲ್ಲಿ ಮೇಳೈಸಲು ವಿಜ್ಞಾನಿ ತಂತ್ರಜ್ಞರ ಸಹಕಾರವು ಬೇಕು. ಕೇಳಿ ಕಾರ್ಯಕ್ರಮ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ರೈತ ಬಾಂಧವರೇ, ಇಂದಿನ ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ರಾಗಿ ಮತ್ತು ಸಿರಿಧಾನ್ಯಗಳ ಸುಧಾರಿತ ತಳಿಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ ನಂದಿನಿ ಅವರೊಂದಿಗೆ ಸಂದರ್ಶನವಿದೆ. ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಡಾಕ್ಟರ್ ನಂದಿನಿ ಅವರೇ, ನಮಸ್ಕಾರ. ನಮಸ್ಕಾರ. ತಾವು ಇವತ್ತಿನ ದಿವಸ ರಾಗಿ ಮತ್ತು ಸಿರಿಧಾನ್ಯಗಳ ಸುಧಾರಿತ ತಳಿಗಳು ಹಾಗೆ ಅವುಗಳ ಬೇಸಾಯ ವಿಧಾನ, ಎಲ್ಲದಕ್ಕಿಂತ ಮುಖ್ಯವಾಗಿ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರ ನವೆಂಬರ್ ತಿಂಗಳಲ್ಲಿ ಕೃಷಿ ಮೇಳವನ್ನು ಮಾಡ್ತಾ ಇದೆ. ಈ ಕೃಷಿ ಮೇಳಕ್ಕೆ ಸಂಬಂಧಪಟ್ಟಂತೆ ತಾವು ಕೂಡ ರಾಗಿ ಹಾಗೂ ಬಗೆ ಬಗೆಯ ವಿವಿಧ ಸಿರಿಧಾನ್ಯಗಳ ತಳಿಗಳನ್ನು ಬೆಳೆಸಿ ರೈತರಿಗೆ ಮಾಹಿತಿಯನ್ನು ನೀಡ್ತೀರಾ. ಆ ಸಂಬಂಧವಾಗಿ ಏನೆಲ್ಲ ಚಟುವಟಿಕೆಗಳು ನಿಮ್ಮ ವಿಸಿ ಫಾರಮಲ್ಲಿ ನಡೆಯುತ್ತೆ, ಈ ಎಲ್ಲದರ ಬಗ್ಗೆ ತಾವು ಕೂಲಂಕುಷವಾಗಿ ಮಾಹಿತಿಯನ್ನು ಮಾಡಿಕೊಡ್ಬೇಕು. ಖಂಡಿತವಾಗಿಯೂ. ಎಲ್ಲರಿಗೂ ಕಂಡ ಹಾಗೆ ರಾಗಿ ನಾವು ಬಡವರ ಬಂಗಾರ ಅಂತ ಹೇಳ್ತೇವೆ. ಇದನ್ನು ಫಿಂಗರ್ ಮಿಲ್ಲೆಟ್ ಅಂತ ನಾವು ಕರಿತೀವಿ ಇಂಗ್ಲೀಷಲ್ಲಿ. ಅದೇ ರೀತಿ ಸಿರಿಧಾನ್ಯ ಈ ಪದವು ಸಂಸ್ಕೃತದ ಪದವಾಗಿದ್ದು ಈ ಪದದ ಅರ್ಥ ಸಿರಿ ಎಂದರೆ ಭಗವಾನ್ ಅಥವಾ ಸಂಪತ್ತು ಅಥವಾ ಸಮೃದ್ಧಿ. ಧಾನ್ಯ ಅಂದರೆ ಧಾನ್ಯಗಳು. ಸೊ ಈ ಸಿರಿಧಾನ್ಯಗಳು ಭವಿಷ್ಯದ ಬೀಜಗಳು. ಪರಂಪರೆಯಿಂದಲೂ ಮನುಷ್ಯನ ಆಹಾರದಲ್ಲಿ ಬಹುಪಾಲು ಸಿರಿಧಾನ್ಯಗಳು ತುಂಬಿದ್ದವು. 1970 ಸರಿಸುಮಾರು ಉತ್ತರ ಕರ್ನಾಟಕಕ್ಕೆ ಭೀಕರ ಬರಗಾಲದ ದಿನಗಳು. ಆ ಸಮಯದಲ್ಲಿ ಮಣ್ಣನ್ನು ನಂಬಿದ ರೈತರಿಗೆ ಒಂದು ತುತ್ತು ಅನ್ನ ಸಹ ಸಿಗದಷ್ಟು ತೊತ್ತಾರಾಗಿದ್ದರು. ಇಂತಹ ಸಮಯದಲ್ಲಿ 70% ಜನರಿಗೆ ನವಣೆಯೇ ಆಸರೆಯಾಗಿತ್ತು. ಮತ್ತೊಮ್ಮೆ 2003ರಿಂದ ಆರಂಭವಾದ 3-4 ವರ್ಷಗಳ ಬರಗಾಲಕ್ಕೆ ಬಳ್ಳಾರಿಯೂ ಸೇರಿದಂತೆ ಉತ್ತರ ಕರ್ನಾಟಕದ ಅನೇಕ ಜಿಲ್ಲೆಗಳು ತತ್ತರಿಸಿದವು. ಇಂತಹ ಹೊತ್ತಲ್ಲಿ ಅತ್ಯುತ್ತಮ ಬರ ನಿರೋಧಕತೆಯನ್ನು ಪ್ರದರ್ಶಿಸಿ ಗೆದ್ದು ನಿಂತ ಸಿರಿಧಾನ್ಯಗಳು ಅದೆಷ್ಟೋ ಕುಟುಂಬಗಳಿಗೆ ಅನ್ನ ಕೊಟ್ಟವು. ಪ್ರಪಂಚದಾದ್ಯಂತ ಇಂತಹ ನೂರಾರು ಉದಾಹರಣೆಗಳನ್ನು ನಾವು ನೋಡಬಹುದು. ಭೀಕರ ಬರಗಾಲದಲ್ಲೂ ಒಂದಿಷ್ಟು ಅನ್ನ ಕೊಟ್ಟು ಬೆಳೆದವನನ್ನು ಬದುಕಿಸಬಲ್ಲ ಶಕ್ತಿ ಇರುವಂತಹ ಈ ಸಿರಿಧಾನ್ಯಗಳಿಗೆ ಮಾತ್ರ. ಸೊ ಈ ಸಿರಿಧಾನ್ಯಗಳು ಅತ್ಯಂತ ಕಡಿಮೆ ಮಳೆಯಲ್ಲಿ ಬೆಳೆಯುವ ಅತ್ಯುತ್ತಮ ಪೌಷ್ಟಿಕಾಂಶಗಳುಳ್ಳ ತಳಿಗಳಾಗಿದ್ದು ಅಲ್ಪಾವಧಿಗೆ ಕಟಾವಾಗುತ್ತದೆ. ಇಂದಿನ ನೂರಾರು ಕಾಯಿಲೆಗಳಿಗೆ ಸಿರಿಧಾನ್ಯಗಳು ಪರಮೌಷಧವಾಗಿದೆ ಅಂದರೆ ತಪ್ಪಾಗದು. ಹಾಗಿದ್ದಲ್ಲಿ ಈ ಸಿರಿಧಾನ್ಯಗಳು ಯಾವ್ಯಾವು? ಮೊದಲನೇದಾಗಿ ನಾನು ಹೇಳಿದ ಹಾಗೆ ಬಡವರ ಬಂಗಾರ ಎನಿಸಿಕೊಂಡಿರುವ ರಾಗಿ, ಇದನ್ನು ಫಿಂಗರ್ ಮಿಲ್ಲೆಟ್ ಅಂತ ಕರಿತೀವಿ. ಉಂಡವನೇ ಬಲ್ಲ ಸಾಮೆ ಅನ್ನದ ರುಚಿ, ಲಿಟಲ್ ಮಿಲ್ಲೆಟ್ ಅಂತ ಇದನ್ನು ನಾವು ಕರಿತೀವಿ, ಅಂದರೆ ಸಾಮೆ. ನರನಾಡಿಗಳಿಗೆ ಶಕ್ತಿ ತುಂಬುವ ನವಣೆ, ಫಾಕ್ಸ್ಟೇಲ್ ಮಿಲ್ಲೆಟ್. ಫಾಕ್ಸ್ಟೇಲ್ ಅಂತ ಹೆಸರೇ ಇದೆ. ಫಾಕ್ಸ್ ಅಂದರೆ ತೋಳ, ಅದರ ಟೇಲ್ ಅಂದರೆ ಬಾಲ, ಅದರದ್ದು ಇಳುಕುಗಳು ಫಾಕ್ಸ್ಟೇಲ್ ರೀತಿ ಇರ್ತದೆ. ರಕ್ತ ಶುದ್ಧ ಮಾಡುವ ಹಾರಕ ಅಂದರೆ ಕೋಡೋ ಮಿಲ್ಲೆಟ್. ಈಜಿಪ್ಟಿನ ಮಮ್ಮಿಗಳು ಸಹ ತಿಂದ್ರಂತೆ ಊದಲು, ಬಾರ್ನ್ಯಾರ್ಡ್ ಮಿಲ್ಲೆಟ್ ಅಂತ ಕರಿತೀವಿ. ವೃದ್ಧಾಪ್ಯ ನಿಧಾನಗೊಳಿಸುವ ಬರಗು ಅಂದರೆ ಪ್ರೋಸೋ ಮಿಲ್ಲೆಟ್. ಥೈರಾಯ್ಡ್ ಸಮಸ್ಯೆ ನಿವಾರಣೆಗೆ ಕೊರಲೆ, ಇದನ್ನು ಬ್ರೌನ್ ಟಾಪ್ ಮಿಲ್ಲೆಟ್ ಅಂತ ನಾವು ಕರಿತೀವಿ. ಹಾಗಾದರೆ ಈ ಸಿರಿಧಾನ್ಯಗಳ ಮಹತ್ವವೇನು? ಮೊದಲನೆಯದಾಗಿ ಸಿರಿಧಾನ್ಯಗಳು ಸಣ್ಣ ಪ್ರಮಾಣದ ರೈತರಿಗೆ ಜೀವನೋಪಾಯವಾಗಿರ್ತಕ್ಕದ್ದು. ಸಿರಿಧಾನ್ಯಗಳು ನೀರನ್ನು ಸಂರಕ್ಷಿಸುವುದಲ್ಲದೆ ಆಹಾರ ಭದ್ರತೆಗೆ ಇದು ಉತ್ತಮವಾಗಿದ್ದು ಅಪೌಷ್ಟಿಕತೆಯನ್ನು ಕಡಿಮೆ ಮಾಡಬಹುದು.
20% ವಿಶ್ವದ ಉತ್ಪಾದನೆ ಮತ್ತು 80% ಏಷ್ಯಾದ ಉತ್ಪಾದನೆಯಲ್ಲಿ ನಮ್ಮ ಭಾರತದ ಕೊಡುಗೆಯಾಗಿದೆ ಮತ್ತು ಭಾರತವೇ ವಿಶ್ವದಲ್ಲಿ ಹೆಚ್ಚು ಉತ್ಪಾದನೆ ಮಾಡುವಂಥ ದೇಶವಾಗಿದೆ. ಈ ಸಿರಿಧಾನ್ಯಗಳ ಪೌಷ್ಟಿಕಾಂಶಗಳ ಬಗ್ಗೆ ಒಂದು ಸ್ವಲ್ಪ ವಿವರಣೆಯನ್ನು ನಾವು ತಿಳಿಸೋದಾದರೆ, ಸಿರಿಧಾನ್ಯಗಳಲ್ಲಿ ನಾರು ಮತ್ತು ಕಬ್ಬಿಣದ ಅಂಶಗಳು, ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬಿನಂಶಗಳು ಬೇರೆಯ ಧಾನ್ಯಗಳಿಗೆ ಹೋಲಿಸಿದರೆ ಹೆಚ್ಚಾಗಿದೆ. ಜೊತೆಗೆ ಶಕ್ತಿಶಾಲಿ ಆ್ಯಂಟಿಆಕ್ಸಿಡೆಂಟ್ಸ್ ಅಂತ ನಾವೇನು ಹೇಳ್ತೀವಿ ಮತ್ತು ರೋಗ ನಿರೋಧಕ ಶಕ್ತಿ ಇರುವುದರಿಂದ ಪೌಷ್ಟಿಕತೆಯ ಖನಿಜಗಳೇ ಆಗಿವೆ. ಅಕ್ಕಿ ಮತ್ತು ಗೋಧಿಗಿಂತ 5 ಪಟ್ಟು ಪ್ರೋಟೀನ್, ವಿಟಮಿನ್, ನಾರಿನಾಂಶ ಹಾಗೂ ಖನಿಜಗಳ ಸಿರಿಧಾನ್ಯಗಳಲ್ಲಿವೆ. ಆದರೆ ಇವುಗಳ ಜೊತೆಗೆ ಆ್ಯಂಟಿನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್ ಅಂದರೆ ಫೈಟಿಕ್ ಆ್ಯಸಿಡ್ ಮತ್ತು ಟ್ಯಾನಿನ್ಸ್ ಸಹ ಇದೆ. ಈ ಆ್ಯಂಟಿನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್ ಫೈಟಿಕ್ ಆ್ಯಸಿಡ್ ಮತ್ತು ಟ್ಯಾನಿನ್ ಇವು ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ನ ರಕ್ತದಲ್ಲಿ ಕಡಿಮೆ ಮಾಡತಕ್ಕದ್ದು. ಆದ್ದರಿಂದ ಇದರಲ್ಲಿ ಕಡಿಮೆ ಇರ್ತಕ್ಕಂಥ ತಳಿಗಳು, ಫೈಟಿಕ್ ಆ್ಯಸಿಡ್ ಮತ್ತು ಟ್ಯಾನಿನ್ಸು ಕಡಿಮೆ ಇರ್ತಕ್ಕಂಥ ತಳಿಗಳನ್ನ ನಾವು ಸಂಶೋಧನೆಯಲ್ಲಿ ಈಗ ನಡೆಸುತ್ತಿದ್ದೇವೆ. ಸೊ ಹಾಗಾಗಿ ಈ ಸಿರಿಧಾನ್ಯಗಳಲ್ಲಿ, ರಾಗಿ ಮತ್ತು ಎಲ್ಲ ಸಿರಿಧಾನ್ಯಗಳಲ್ಲಿ ಪ್ರೋಟೀನು, ನಾರಿನಂಶ, ಖನಿಜಾಂಶ, ಕಬ್ಬಿಣ, ಕ್ಯಾಲ್ಶಿಯಂ ಎಷ್ಟೆಷ್ಟು ಇದೆ ಅಂತ ತಿಳಿಸುವುದಾದರೆ, ರಾಗಿಯಲ್ಲಿ 7.3 ಗ್ರಾಮ್ನಷ್ಟು ಪ್ರೋಟೀನ್, ಪ್ರತಿ 100 ಗ್ರಾಮು ಬೀಜ ತಗೊಂಡ್ರೆ ಅದರಲ್ಲಿ 7.3 ಗ್ರಾಮಷ್ಟು ಪ್ರೋಟೀನ್ ಇದೆ ಮತ್ತು 34.4 ಮಿಲಿಗ್ರಾಮ್ ಅಷ್ಟು ಕ್ಯಾಲ್ಶಿಯಂ ಇದೆ. ಯಾವುದೇ ಧಾನ್ಯಗಳು ನೀವು ತೆಗೆದುಕೊಂಡ್ರೆ ರಾಗಿಯಲ್ಲಿ 34 ಮತ್ತು ಸಾಮೆಯಲ್ಲಿ 38 ಮಿಲಿಗ್ರಾಮ್ ಅಷ್ಟು ಕ್ಯಾಲ್ಶಿಯಂ, ಇವೆರಡರಲ್ಲಿ ಜಾಸ್ತಿ ಇರ್ತಕ್ಕದ್ದು. ಬೇರೆ ಬೇರೆ ಪೋಷಕಾಂಶಗಳು ಏನೇನಿದೆ ಹೇಳ್ಬಿಡಿ ಮೇಡಮ್. ಅದರ ರಾಗಿಯಲ್ಲಿ 7.3 ಗ್ರಾಮ್ ಪ್ರೋಟೀನ್ ಇದ್ದು, ನಾರಿನಾಂಶ 3.6 ಗ್ರಾಮ್ ಇದೆ, ಖನಿಜಾಂಶ 2.7 ಗ್ರಾಮು, ಕಬ್ಬಿಣ 3.9 ಮಿಲಿಗ್ರಾಮ್. ಹಾಗೆ ಸಾಮೆಯಲ್ಲಿ 10.6 ಗ್ರಾಮಷ್ಟು ಪ್ರೋಟೀನು, 1.3 ಗ್ರಾಮಷ್ಟು ನಾರಿನಂಶ, 2.3 ಗ್ರಾಮಷ್ಟು ಖನಿಜಾಂಶ ಮತ್ತು 16.9 ಮಿಲಿಗ್ರಾಮಷ್ಟು ಕಬ್ಬಿಣ ಇದೆ. ಸೊ ಸಾಮೆಯಲ್ಲಿ ಎಲ್ಲ ಸಿರಿಧಾನ್ಯಗಳು, ರಾಗಿನೂ ಸೇರಿಸ್ಕೊಂಡ್ರೆ ಎಲ್ಲ ಸಿರಿಧಾನ್ಯಗಳಿಗಿಂತ ಸಾಮೆಯಲ್ಲಿ 16.9 ಮಿಲಿಗ್ರಾಮ್ ಅಷ್ಟು ಕಬ್ಬಿಣ ಇದರಲ್ಲೇ ಜಾಸ್ತಿ ಇರ್ತಕ್ಕದ್ದು. ಹಾಗೆ ಸಾಮೆಯಲ್ಲಿ 38 ಮಿಲಿಗ್ರಾಮ್ ಅಷ್ಟು ಕ್ಯಾಲ್ಶಿಯಂ ಸಹ ದೊರಕುತ್ತದೆ. ಸುಣ್ಣದ ಅಂಶ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರೋದು ಸಾಮೆಯಲ್ಲಿ, ರಾಗಿಗಿಂತ ಜಾಸ್ತಿ ಇದೆ. 4 ಮಿಲಿಗ್ರಾಮ್ ಅಷ್ಟೇ, ಬಟ್ ಎರಡು ಸಮವಾಗಿದೆ. ನವಣೆಯಲ್ಲಿ 12.3 ಗ್ರಾಮಷ್ಟು ಪ್ರೋಟೀನ್ ಇದ್ದು, 8 ಗ್ರಾಮಷ್ಟು ನಾರಿನಾಂಶವಿದ್ದು, 3.3 ಗ್ರಾಮಷ್ಟು ಖನಿಜಾಂಶವಿದ್ದು, 2.8 ಮಿಲಿಗ್ರಾಮಷ್ಟು ಕಬ್ಬಿಣವಿದ್ದು, 31 ಮಿಲಿಗ್ರಾಮಷ್ಟು ಕ್ಯಾಲ್ಶಿಯಂ ಇರತಕ್ಕದ್ದು. ಹಾರಕದಲ್ಲಿ 8.3 ಗ್ರಾಮಷ್ಟು ಪ್ರೋಟೀನು, 9 ಗ್ರಾಮಷ್ಟು ನಾರಿನಾಂಶ, 2.6 ಗ್ರಾಮಷ್ಟು ಖನಿಜಾಂಶ ಹಾಗೂ 0.5 ಮಿಲಿಗ್ರಾಮಷ್ಟು ಕಬ್ಬಿಣ ಮತ್ತು 27 ಮಿಲಿಗ್ರಾಮಷ್ಟು ಕ್ಯಾಲ್ಶಿಯಂ. ಊದಲು ತಗೊಂಡ್ರೆ ಅದರಲ್ಲಿ 11.2 ಗ್ರಾಮಷ್ಟು ಪ್ರೋಟೀನು, 10.1 ಗ್ರಾಮಷ್ಟು ನಾರಿನಾಂಶ, 4.4 ಗ್ರಾಮಷ್ಟು ಖನಿಜಾಂಶ ಮತ್ತು 15.2 ಮಿಲಿಗ್ರಾಮಷ್ಟು ಕಬ್ಬಿಣ ಹಾಗೂ 11 ಮಿಲಿಗ್ರಾಮಷ್ಟು ಕ್ಯಾಲ್ಶಿಯಂ. ಬರಗುನಲ್ಲಿ 12.5 ಗ್ರಾಮಷ್ಟು ಪ್ರೋಟೀನ್ ಇದ್ದು, 2.2 ಗ್ರಾಮಷ್ಟು ನಾರಿನಾಂಶ ಇದ್ದು, 1.9 ಗ್ರಾಮಷ್ಟು ಖನಿಜಾಂಶವಿದ್ದು, 0.8 ಅಂದರೆ 0.8 ಮಿಲಿಗ್ರಾಮಷ್ಟು ಕಬ್ಬಿಣವಿದ್ದು, 14 ಮಿಲಿಗ್ರಾಮಷ್ಟು ಕ್ಯಾಲ್ಶಿಯಂ ದೊರಕುತ್ತದೆ. ಕೊರ್ಲೆಯಲ್ಲಿ 11.5 ಗ್ರಾಮಷ್ಟು ಪ್ರೋಟೀನ್ ಇದ್ದು, ನಾರಿನಾಂಶ 12.5 ಗ್ರಾಮಷ್ಟಿದ್ದು, 4.2 ಗ್ರಾಮಷ್ಟು ಖನಿಜಾಂಶವಿದ್ದು, 0.6 ಮಿಲಿಗ್ರಾಮ್ ಕಬ್ಬಿಣ ಮತ್ತು 0.1 ಮಿಲಿಗ್ರಾಮ್ ಕ್ಯಾಲ್ಶಿಯಂ. ಸೊ ಹಾಗಿದ್ದಲ್ಲಿ ಕೊರ್ಲೆಯಲ್ಲಿ ಮತ್ತು ಊದಲ್ನಲ್ಲಿ ಖನಿಜಾಂಶವು 4.4 ಮತ್ತು 4.2 ಗ್ರಾಮಷ್ಟು ಕಂಡು ಬರುತ್ತದೆ.
ರಾಗಿಯಲ್ಲಿ ನಮ್ಮ ವಿಸಿ ಫಾರಂ ಮಂಡ್ಯದಲ್ಲಿ ಸಾಕಷ್ಟು ತಳಿಗಳನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಬಡವರ ಬಂಗಾರ ಎಂದು ಖ್ಯಾತಿ ಪಡೆದಿರುವ ರಾಗಿ ಪೋಷಕಾಂಶಗಳ ಖಜಾನೆಯಾಗಿದೆ. ರಾಗಿಯಲ್ಲಿ ಕ್ಯಾಲ್ಸಿಯಂ ಮತ್ತು ಕಬ್ಬಿಣ ಹೇರಳವಾಗಿದ್ದು ವಿಸಿ ಫಾರಂ ಮಂಡ್ಯದಿಂದ ಸಾಕಷ್ಟು ತಳಿಗಳನ್ನು ನಾವು ಬಿಡುಗಡೆ ಮಾಡಿದ್ದೇವೆ. 1966ರಿಂದ 1986ರವರೆಗೆ ಡಾಕ್ಟರ್ CH ಲಕ್ಷ್ಮಣಯ್ಯ ಭಾರತ ಮತ್ತು ಆಫ್ರಿಕಾದ ತಳಿಗಳನ್ನು ಉಪಯೋಗಿಸಿ ಹೈಬ್ರಿಡೈಸೇಷನ್ ವರ್ಕ್ ಮಾಡಿ ಸಾಕಷ್ಟು ಇಂಡಾಫ್ ಸೀರೀಸನ್ನು ಬಿಡುಗಡೆ ಮಾಡಿರುತ್ತಾರೆ. ತದನಂತರ ಹೆಚ್ಚು ಇಳುವರಿ ಮತ್ತು ಬೆಂಕಿ ರೋಗ ನಿರೋಧಕ ಶಕ್ತಿಯುಳ್ಳ MR ಮತ್ತು KMR ಸೀರೀಸ್ ಮಂಡ್ಯದಿಂದ ಬಿಡುಗಡೆ ಮಾಡಲಾಗಿರುತ್ತದೆ. ಇತ್ತೀಚಿನ ತಳಿಗಳಲ್ಲಿ KMR 630 ಮತ್ತು KMR 316 ಬಿಡುಗಡೆಯಾಗಿ ಹೆಚ್ಚು ಇಳುವರಿ ನೀಡತಕ್ಕಂಥ ತಳಿಗಳು. KMR 630 18ರಿಂದ 20 ಕ್ವಿಂಟಲ್ ಒಂದು ಎಕರೆಗೆ ನೀಡುತ್ತದೆ ಮತ್ತು KMR 313 20ರಿಂದ 22 ಕ್ವಿಂಟಲ್ ಒಂದು ಎಕರೆಗೆ ಇಳುವರಿ ಕೊಟ್ಟು ಬೆಂಕಿ ನಿರೋಧಕ ಶಕ್ತಿಯುಳ್ಳ ತಳಿಯೂ ಆಗಿರುತ್ತದೆ. ಅದೇ ರೀತಿ ಪ್ರತಿಯೊಂದು ತಳಿಗಳು ನಾವು ಹೇಳೋದಾದರೆ ಸಾಕಷ್ಟು ತಳಿಗಳು ಮಧ್ಯಮಾವಧಿ, ದೀರ್ಘಾವಧಿ ಹಾಗೂ ಅಲ್ಪಾವಧಿ ತಳಿಗಳು ನಮ್ಮಲ್ಲಿ ಬಿಡುಗಡೆಯಾಗಿದ್ದು, ನಮ್ಮ ರಾಜ್ಯದಲ್ಲಿ ರಾಗಿ ಒಂದು ಪ್ರಮುಖ ಆಹಾರ ಬೆಳೆ. ಹೆಚ್ಚಾಗಿ ಈ ಬೆಳೆಯನ್ನು ನಾವು ಸುಮಾರು 6.1 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗುತ್ತಿದ್ದು ಒಟ್ಟು ಉತ್ಪಾದನೆ 12.51 ಲಕ್ಷ ಟನ್ಗಳು ಮತ್ತು ಸರಾಸರಿ ಇಳುವರಿ 2050 kg ಪ್ರತಿ ಹೆಕ್ಟೇರಿಗೆ ಇದೆ. ಈ ಬೆಳೆಯನ್ನು ಹೆಚ್ಚಾಗಿ ತುಮಕೂರು, ಕೋಲಾರ, ಚಿತ್ರದುರ್ಗ, ಮಂಡ್ಯ, ಮೈಸೂರು, ಚಾಮರಾಜನಗರ, ಬೆಂಗಳೂರು ಗ್ರಾಮಾಂತರ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಮುಖ್ಯ ಬೆಳೆಯಾಗಿ ಅಲಸಂದೆ, ಜೋಳ, ಹುಚ್ಚೆಳ್ಳು, ತೊಗರಿ, ಅವರೆ, ನವಣೆ, ಎಳ್ಳು ಇತ್ಯಾದಿಗಳೊಂದಿಗೆ ಅಂತರ ಬೆಳೆಯಾಗಿ ಮತ್ತು ಮಿಶ್ರ ಬೆಳೆಯಾಗಿ ಬೆಳೆಯುತ್ತಿದ್ದಾರೆ. ಆದುದರಿಂದ ದಕ್ಷಿಣ ಕರ್ನಾಟಕ ಜಿಲ್ಲೆಗಳನ್ನು ರಾಗಿಯ ಕಣಜ ಎಂದು ಕರೆಯಲಾಗುತ್ತದೆ. ಹಿಂದೆ ಈ ಬೆಳೆಯನ್ನು ಮಳೆಯಾಶ್ರಿತ ಬೆಳೆಯಾಗಿ ಕಾರು ರಾಗಿ ಮತ್ತು ಹೈನು ರಾಗಿಯಾಗಿ ಬೆಳೆಯಲಾಗುತ್ತಿದ್ದು, ಈಗ ರಾಗಿ ಬೆಳೆಯಲ್ಲಿ ಆದ ಅವಿರತ ಸಂಶೋಧನೆಯಿಂದಾಗಿ ವಿವಿಧ ಕಾಲಗಳಿಗೆ ಸೂಕ್ತವಾದ ಹಾಗೂ ಬೆಂಕಿ ರೋಗಕ್ಕೆ ನಿರೋಧಕತೆಯುಳ್ಳ ರಾಗಿ ತಳಿಗಳನ್ನು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯದಿಂದ ನಾವು ಬಿಡುಗಡೆ ಮಾಡಿರುತ್ತೇವೆ. ಅಲ್ಪಾವಧಿ ಮತ್ತು ಮಧ್ಯಮಾವಧಿ ರಾಗಿ ತಳಿಗಳು ಸಂಕ್ಷಿಪ್ತವಾಗಿ ಹೇಳೋದಾದರೆ KMR 204 ಇದು ಅಲ್ಪಾವಧಿ ತಳಿಯಾಗಿದ್ದು 100ರಿಂದ 105 ದಿನಗಳಲ್ಲಿ ಕಟಾವಿಗೆ ಬರುತ್ತದೆ. ಇಳುಕುಗಳು ಮಧ್ಯಮ ಉದ್ದವಾಗಿದ್ದು ತೆನೆಗಳು ಬಿಳಿ ಬಣ್ಣದಿಂದ ಕೂಡಿ ಮುಷ್ಟಿಯಾಕಾರದಲ್ಲಿರುತ್ತದೆ. ಈ ತಳಿಯು ಕೊನೆ ಮುಂಗಾರಿಗೆ ಅಂದರೆ ಆಗಸ್ಟಿಂದ ಸೆಪ್ಟೆಂಬರ್ ಹಾಗೂ ಬೇಸಿಗೆ ಬೆಳೆಗೆ ಜನವರಿಯಿಂದ ಫೆಬ್ರವರಿಗೆ ಸೂಕ್ತವಾಗಿರುತ್ತದೆ. ಬೆಂಕಿ ರೋಗ ನಿರೋಧಕತೆಯನ್ನು ಹೊಂದಿದ್ದು ಈ ತಳಿಯು ನೀರಾವರಿಯಲ್ಲಿ ಪ್ರತಿ ಎಕರೆಗೆ 14ರಿಂದ 16 ಕ್ವಿಂಟಲ್ ಹಾಗೂ ಮಳೆಯಾಶ್ರಿತ ಪ್ರದೇಶದಲ್ಲಿ 12ರಿಂದ 14 ಕ್ವಿಂಟಲ್ ಧಾನ್ಯದ ಇಳುವರಿ ನೀಡುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಅದೇ ರೀತಿ KMR 340 340 ಈ ತಳಿಯು ಅಲ್ಪಾವಧಿ ತಳಿಯಾಗಿದ್ದು 95ರಿಂದ 100 ದಿನಗಳ ಅವಧಿಯನ್ನು ಕಟಾವಿಗೆ ತೆಗೆದುಕೊಳ್ಳುತ್ತದೆ. ಈ ತಳಿಯ ಇಳುಕುಗಳು ಉದ್ದವಾಗಿದ್ದು ತುದಿ ಒಳಮೈಗೆ ಬಾಗಿರುತ್ತದೆ. ಈ ತಳಿಯ ತೆನೆ ಹಾಗೂ ಕಾಳುಗಳು ಬಿಳಿ ಬಣ್ಣದಿಂದ ಕೂಡಿರುತ್ತದೆ. ಆದ ಕಾರಣ ಈ ತಳಿಯ ಧಾನ್ಯಗಳನ್ನು ಹಲವಾರು ಬೇಕರಿ ಉದ್ಯಮದ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸಲು ಉಪಯೋಗಿಸಲಾಗುತ್ತದೆ. ಈ ತಳಿಯು ಕೊನೆ ಮುಂಗಾರಿಗೆ ಅಂದರೆ ಆಗಸ್ಟ್ ಸೆಪ್ಟೆಂಬರ್ ಹಾಗೂ ಬೇಸಿಗೆ ಜನವರಿ ಫೆಬ್ರವರಿಗೆ ಸೂಕ್ತವಾಗಿರುತ್ತದೆ. ಈ ತಳಿಯು ನೀರಾವರಿಯಲ್ಲಿ ಪ್ರತಿ ಎಕರೆಗೆ 20ರಿಂದ 22 ಕ್ವಿಂಟಲ್ ಹಾಗೂ ಮಳೆಯಾಶ್ರಿತ ಪ್ರದೇಶದಲ್ಲಿ 16ರಿಂದ 18 ಕ್ವಿಂಟಲ್ ಧಾನ್ಯದ ಇಳುವರಿ ನೀಡುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಹಾಗೂ ಇದಕ್ಕೂ ಸಹ ಬೆಂಕಿ ರೋಗ ನಿರೋಧಕತೆಯನ್ನು ಹೊಂದಿರುತ್ತದೆ. ಇದು ಬಿಟ್ಟು ಮತ್ತೆ KMR 630 ಇದು ಸಹ ಅಲ್ಪಾವಧಿ ತಳಿಯಾಗಿದ್ದು 95ರಿಂದ 100 ದಿನಗಳಲ್ಲಿ ಇದು ಕಟಾವಿಗೆ ಬರುತ್ತದೆ. ಈ ತಳಿಯ ತೆನೆಯು ಹಾಲು ಬಿಳಿ ಬಣ್ಣದಿಂದ ಕೂಡಿದ್ದು ಮಾಗಿದಾಗ ತಿಳಿ ಕಂದು ಬಣ್ಣಕ್ಕೆ ತಿರುಗುತ್ತದೆ ಹಾಗೂ ಇಳುಕುಗಳು ಮುದುಡಿದ್ದು ತೆನೆಯು ಮುಷ್ಟಿಯಾಕಾರದಲ್ಲಿರುತ್ತದೆ. ಈ ತಳಿಯು ಕೊನೆ ಮುಂಗಾರು
ಹಾಗೂ ಬೇಸಿಗೆಗೆ ಸೂಕ್ತವಾಗಿರುತ್ತದೆ. ಮತ್ತು ಈ ತಳಿಯು ನೀರಾವರಿಯಲ್ಲಿ ಪ್ರತಿ ಎಕರೆಗೆ 18ರಿಂದ 20 ಕ್ವಿಂಟಲ್ ಹಾಗೂ ಮಳೆಯಾಶ್ರಿತ ಪ್ರದೇಶದಲ್ಲಿ 16ರಿಂದ 18 ಕ್ವಿಂಟಲ್ ಧಾನ್ಯದ ಇಳುವರಿ ನೀಡುವ ಸಾಮರ್ಥ್ಯವಿದ್ದು ಬೆಂಕಿ ರೋಗಕ್ಕೆ ಇದು ಸಹ ನಿರೋಧಕ ಶಕ್ತಿ ಹೊಂದಿರುತ್ತದೆ. ಇದೇ ರೀತಿ KMR 316 ಇದು ಇತ್ತೀಚೆಗೆ ಬಿಡುಗಡೆಯಾಗಿರ್ತಕ್ಕಂಥ ಅಲ್ಪಾವಧಿ ತಳಿಯಾಗಿದ್ದು 100ರಿಂದ 105 ದಿನಗಳವರೆಗೂ ಇದು ಕಟಾವಿಗೆ ಬರುತ್ತದೆ. ಈ ತಳಿಯಲ್ಲಿ ಇಳುಕುಗಳು ಉದ್ದವಾಗಿದ್ದು ತುದಿ ಒಳಮೈಗೆ ಬಾಗಿದ್ದು ಹಾಗೂ ತೆನೆಗಳು ಹಸಿರು ಬಣ್ಣದಿಂದ ಕೂಡಿರುತ್ತದೆ. ಈ ತಳಿಯು ಮುಂಗಾರು ಅಂದರೆ ಜೂನ್ ಜುಲೈ ಹಾಗೂ ಕೊನೆ ಮುಂಗಾರು ಆಗಸ್ಟ್ ಸೆಪ್ಟೆಂಬರ್ಗೆ ಸೂಕ್ತವಾಗಿದ್ದು ಸದರಿ ತಳಿಯು ನೀರಾವರಿ ಹಾಗೂ ಮಳೆಯಾಶ್ರಿತ ಪ್ರದೇಶಗಳಿಗೆ ಸೂಕ್ತವಾಗಿದ್ದು ಬೆಂಕಿ ರೋಗಕ್ಕೆ ಇದು ಸಹ ನಿರೋಧಕ ಶಕ್ತಿಯನ್ನು ಹೊಂದಿದ್ದು ಈ ತಳಿಯು ನೀರಾವರಿಯಲ್ಲಿ 1 ಎಕರೆಗೆ 20ರಿಂದ 22 ಕ್ವಿಂಟಲ್ ಹಾಗೂ ಮಳೆಯಾಶ್ರಿತ ಪ್ರದೇಶದಲ್ಲಿ 18ರಿಂದ 20 ಕ್ವಿಂಟಲ್ ಧಾನ್ಯದ ಇಳುವರಿ ನೀಡುವ ಸಾಮರ್ಥ್ಯ ಹೊಂದಿರುತ್ತದೆ. ಇದೇ ರೀತಿ ಇಂಡಾಫ್ 9 ಇದು ಅಲ್ಪಾವಧಿ ತಳಿಯಾಗಿದ್ದು 105 ದಿನಗಳಲ್ಲಿ ಕಟಾವಿಗೆ ಬರುತ್ತದೆ. ಈ ತಳಿಯ ತೆನೆಗಳು ನೇರಳೆ ಬಣ್ಣದಿಂದ ಕೂಡಿದ್ದು ಇಳುಕುಗಳು ಉದ್ದವಾಗಿದ್ದು ತುದಿ ಒಳಮೈಗೆ ಬಾಗಿದ್ದು ಈ ತಳಿಯು ಕೊನೆ ಮುಂಗಾರಿಗೆ ಆಗಸ್ಟ್ ಸೆಪ್ಟೆಂಬರ್, ಚಳಿಗಾಲಕ್ಕೆ ಅಕ್ಟೋಬರ್ ನವೆಂಬರ್ ಸಹ ಹಾಗೂ ಬೇಸಿಗೆ 3 ಇದರಲ್ಲಿ ಜನವರಿ ಫೆಬ್ರವರಿ ಹಾಗೂ ಮೊದಲು ಮುಂಗಾರು ಏಪ್ರಿಲ್ ಮೇಗೆ ಸೂಕ್ತವಾಗಿದ್ದು ಈ ತಳಿಯು ನೀರಾವರಿಯಲ್ಲಿ ಪ್ರತಿ ಎಕರೆಗೆ 12ರಿಂದ 14 ಕ್ವಿಂಟಲ್ ಹಾಗೂ ಮಳೆಯಾಶ್ರಿತ ಪ್ರದೇಶದಲ್ಲಿ 10ರಿಂದ 12 ಕ್ವಿಂಟಲ್ ಧಾನ್ಯದ ಇಳುವರಿ ಕೊಡುವ ಸಾಮರ್ಥ್ಯವನ್ನು ಇದು ಸಹ ಹೊಂದಿರುತ್ತದೆ. ಇದರ ಜೊತೆಗೆ GPU 48 ಈ ತಳಿಯು ಅಲ್ಪಾವಧಿ ತಳಿಯಾಗಿದ್ದು 100ರಿಂದ 105 ದಿನದಲ್ಲಿ ಕಟಾವಿಗೆ ಬಂದು ಈ ತಳಿಯ ತೆನೆಗಳು ನೇರಳೆ ಬಣ್ಣದಿಂದ ಕೂಡಿದ್ದು ಬೆಂಕಿ ರೋಗಕ್ಕೆ ನಿರೋಧಕತೆಯನ್ನು ಹೊಂದಿದ್ದು ಈ ತಳಿಯು ಕೊನೆ ಮುಂಗಾರಿಗೆ ಜುಲೈ ಆಗಸ್ಟ್ ಹಾಗೂ ಬೇಸಿಗೆ ಜನವರಿ ಫೆಬ್ರವರಿಗೆ ಸೂಕ್ತವಾಗಿರುತ್ತದೆ. ನೀರಾವರಿಯಲ್ಲಿ ಇದು 12ರಿಂದ 14 ಕ್ವಿಂಟಲ್ ಧಾನ್ಯದ ಇಳುವರಿ ಕೊಟ್ಟು ಮತ್ತು 2.5ರಿಂದ 3 ಟನ್ ಮೇವಿನ ಇಳುವರಿಯನ್ನು ಸಹ ಇದು ನೀಡುತ್ತದೆ ಹಾಗೂ ಮಳೆಯಾಶ್ರಿತ ಪ್ರದೇಶದಲ್ಲಿ 10ರಿಂದ 12 ಕ್ವಿಂಟಲ್ ಧಾನ್ಯದ ಇಳುವರಿ ಮತ್ತು 1.5ರಿಂದ 2 ಟನ್ ಮೇವಿನ ಇಳುವರಿಯನ್ನು ನೀಡುವ ಸಾಮರ್ಥ್ಯ ಇದಕ್ಕೆ ಇದೆ. ಮತ್ತು ಹಾಗಾಗಿ ಮಧ್ಯಮಾವಧಿ ತಳಿಗಳು ಸಹ ನಮ್ಮಲ್ಲಿ ಇದ್ದು ಇದರಲ್ಲಿ ಇಂಡಾಫ್ 7 ಇದು ಮಧ್ಯಮಾವಧಿ ತಳಿಯಾಗಿ 115ರಿಂದ 120 ದಿನಗಳಲ್ಲಿ ಕಟಾವಿಗೆ ಬಂದು ಈ ತಳಿಯ ತೆನೆಗಳು ಹಸಿರು ಬಣ್ಣದಿಂದ ಕೂಡಿದ್ದು ಇಳುಕುಗಳು ಉದ್ದವಾಗಿರುತ್ತದೆ ಹಾಗೂ ಕೆಳಭಾಗದ ಇಳುಕುಗಳು ಕವಲುಗಳಿಂದ ಕೂಡಿದ್ದು ತೆನೆಯು ಜಡೆಯಾಕಾರದಂತೆ ಕಾಣಿಸುತ್ತದೆ. ಈ ತಳಿಯು ಚಳಿಗಾಲಕ್ಕೆ ಸೆಪ್ಟೆಂಬರ್, ಅಕ್ಟೋಬರ್ ಹಾಗೂ ನೀರಾವರಿ ಪ್ರದೇಶಗಳಿಗೆ ಸೂಕ್ತವಾದ ತಳಿ. ನೀರಾವರಿಯಲ್ಲಿ ಪ್ರತಿ ಎಕರೆಗೆ 16ರಿಂದ 18 ಕ್ವಿಂಟಲ್ ಧಾನ್ಯದ ಇಳುವರಿ ಕೊಟ್ಟು 3ರಿಂದ 4 ಟನ್ ಮೇವಿನ ಇಳುವರಿಯನ್ನು ಇದು ನೀಡುತ್ತದೆ. GPU 28 ಈ ತಳಿಯು ಮಧ್ಯಮಾವಧಿ ತಳಿಯಾಗಿದ್ದು 110ರಿಂದ 115 ದಿನಗಳಲ್ಲಿ ಕಟಾವಿಗೆ ಬರುತ್ತದೆ. ಈ ತಳಿಯು ಮಧ್ಯಮ ಗಾತ್ರದ ತೆನೆ ಹೊಂದಿದ್ದು ಇಳುಕುಗಳ ತುದಿ ಒಳಮೈಗೆ ಬಾಗಿರುತ್ತದೆ. ಈ ತಳಿಯು ಮುಂಗಾರಿಗೆ ಜೂನ್ ಮತ್ತು ಜುಲೈಗೆ ಸೂಕ್ತವಾಗಿದ್ದು ನೀರಾವರಿಯಲ್ಲಿ ಪ್ರತಿ ಎಕರೆಗೆ 14ರಿಂದ 16 ಕ್ವಿಂಟಲ್ ಧಾನ್ಯದ ಇಳುವರಿ ಕೊಟ್ಟು 3ರಿಂದ 3.5 ಟನ್ ಮೇವಿನ ಇಳುವರಿಯನ್ನು ನೀಡುತ್ತದೆ ಹಾಗೂ ಮಳೆಯಾಶ್ರಿತ ಪ್ರದೇಶದಲ್ಲಿ 12ರಿಂದ 14 ಕ್ವಿಂಟಲ್ ಧಾನ್ಯದ ಇಳುವರಿ ಹಾಗೂ 1.5ರಿಂದ 2.5 ಟನ್ ಮೇವಿನ ಇಳುವರಿಯನ್ನು ನೀಡುವ ಸಾಮರ್ಥ್ಯವಿದ್ದು ಬೆಂಕಿ ರೋಗಕ್ಕೆ ನಿರೋಧಕತೆಯನ್ನು ಹೊಂದಿರುತ್ತದೆ. ಇದರ ಜೊತೆಗೆ KMR 301 ಇದು ಮುಂಗಾರು ಹಾಗೂ ಚಳಿಗಾಲಕ್ಕೆ ಸೂಕ್ತವಾದ ಅಧಿಕ ಧಾನ್ಯ ಹಾಗೂ ಹುಲ್ಲಿನ ಇಳುವರಿ ನೀಡುವ ತಳಿ. ಈ ತಳಿಯು ನೀರಾವರಿ ಮತ್ತು ಮಳೆಯಾಶ್ರಿತ ಪ್ರದೇಶಗಳಿಗೆ ಸೂಕ್ತವಾಗಿದ್ದು 115ರಿಂದ 118 ದಿನಗಳಲ್ಲಿ ಕಟಾವಿಗೆ ಬರುತ್ತದೆ ಮತ್ತು ನೀರಾವರಿಯಲ್ಲಿ ಪ್ರತಿ ಎಕರೆಗೆ 20ರಿಂದ 22 ಕ್ವಿಂಟಲ್ ಹಾಗೂ ಮಳೆಯಾಶ್ರಿತ ಪ್ರದೇಶದಲ್ಲಿ 12ರಿಂದ 14 ಕ್ವಿಂಟಲ್ ಧಾನ್ಯದ ಇಳುವರಿ ನೀಡುವ ಸಾಮರ್ಥ್ಯವಿದೆ ಇದಕ್ಕೆ. ಮತ್ತು ದೀರ್ಘಾವಧಿ ತಳಿಗಳಲ್ಲಿ ನಮ್ಮಲ್ಲಿ MR 1 ಮತ್ತು MR 6 ತಳಿಗಳಿದ್ದಾವೆ. ಈ MR 1 ತಳಿ ದೀರ್ಘಾವಧಿ ತಳಿಯಾಗಿದ್ದು 125 ದಿನಗಳಲ್ಲಿ ಕಟಾವಿಗೆ ಬರುತ್ತದೆ. ಇದರ ತೆನೆಗಳು ಹಸಿರು ಬಣ್ಣದಿಂದ ಕೂಡಿದ್ದು ಇಳುಕುಗಳು ಉದ್ದವಾಗಿದ್ದು ತುದಿ ಒಳಮೈಗೆ ಬಾಗಿರುತ್ತದೆ. ಈ ತಳಿಯು ಮುಂಗಾರಿಗೆ ಜೂನ್ ಜುಲೈ
ಮತ್ತು ನೀರಾವರಿ ಮತ್ತು ಮಳೆಯಾಶ್ರಿತ ಪ್ರದೇಶಗಳಿಗೆ ಸೂಕ್ತವಾಗಿದ್ದು, ಈ ತಳಿಯು ನೀರಾವರಿ ಪ್ರದೇಶದಲ್ಲಿ ಪ್ರತಿ ಎಕರೆಗೆ 16ರಿಂದ 18 ಕ್ವಿಂಟಲ್ ಧಾನ್ಯದ ಇಳುವರಿ ಹಾಗೂ 6ರಿಂದ 7 ಟನ್ ಮೇವಿನ ಇಳುವರಿಯನ್ನು ನೀಡಿ, ಮಳೆಯಾಶ್ರಿತ ಪ್ರದೇಶದಲ್ಲಿ 10ರಿಂದ 12 ಕ್ವಿಂಟಲ್ ಧಾನ್ಯದ ಇಳುವರಿ ಕೊಟ್ಟು 3ರಿಂದ 4 ಟನ್ ಮೇವಿನ ಇಳುವರಿಯನ್ನು ನೀಡುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ. MR6 ಈ ತಳಿ ಕೂಡ ದೀರ್ಘಾವಧಿ ತಳಿ. ಇದು 120ರಿಂದ 125 ದಿನಗಳಿಗೆ ಕಟಾವಿಗೆ ಬರುತ್ತದೆ. ಈ ತಳಿಯ ತೆನೆಗಳು ಹಸಿರು ಬಣ್ಣದಿಂದ ಕೂಡಿದ್ದು, ಇಳುಕುಗಳು ಉದ್ದವಾಗಿದ್ದು ತುದಿ ಒಳಮೈಗೆ ಬಾಗಿರುತ್ತದೆ. ಈ ತಳಿಯು ಮುಂಗಾರಿಗೆ ಅಂದರೆ ಜೂನ್ ಜುಲೈಗೆ ನೀರಾವರಿ ಮತ್ತು ಮಳೆಯಾಶ್ರಿತ ಪ್ರದೇಶಗಳಿಗೆ ಸೂಕ್ತವಾದ ತಳಿಯಾಗಿದ್ದು, ನೀರಾವರಿ ಸೌಲಭ್ಯವಿದ್ದಲ್ಲಿ ಈ ತಳಿಯನ್ನು ಕೊನೆಯ ಮುಂಗಾರಿನಲ್ಲೂ ಅಥವಾ ಆಗಸ್ಟ್ ಸೆಪ್ಟೆಂಬರ್ನಲ್ಲೂ ಸಹ ಬೆಳೆಯಬಹುದು. ಈ ತಳಿಯು ನೀರಾವರಿ ಪ್ರದೇಶದಲ್ಲಿ ಪ್ರತಿ ಎಕರೆಗೆ 20ರಿಂದ 22 ಕ್ವಿಂಟಲ್ ಧಾನ್ಯದ ಇಳುವರಿ ಹಾಗೂ 6ರಿಂದ 7 ಟನ್ ಮೇವಿನ ಇಳುವರಿಯನ್ನು ನೀಡುತ್ತದೆ. ಮಳೆಯಾಶ್ರಿತ ಪ್ರದೇಶದಲ್ಲಿ 12ರಿಂದ 14 ಕ್ವಿಂಟಲ್ ಧಾನ್ಯದ ಇಳುವರಿ ಕೊಟ್ಟು 3ರಿಂದ 4 ಟನ್ ಮೇವಿನ ಇಳುವರಿಯನ್ನು ನೀಡುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಡಾಕ್ಟರ್ ನಂದಿನಿ ಅವರೇ, ಬಹಳಷ್ಟು ರಾಗಿ ತಳಿಗಳನ್ನು ತಾವೇನು ಹೆಸರಿಸಿದ್ರಲ್ಲ, ಇದರ ಬಿತ್ತನೆ ಬೀಜಗಳು VC ಫಾರಂ ಅಲ್ಲಿ ಲಭ್ಯ ಇದೆಯಾ? ಹೌದು, ಇದರ ಬಿತ್ತನೆ ಬೀಜಗಳು VC ಫಾರಂ ಅಲ್ಲಿ ಲಭ್ಯವಿದೆ. ನಮ್ಮ ಸೀಡ್ ಯೂನಿಟ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಅಲ್ಲಿ ದೊರಕುತ್ತೆ. ರೈತರಿಗೋಸ್ಕರ ತಾವು ಮಂಡ್ಯ ಸಮೀಪ ರೈತ ಸಭಾಂಗಣದಲ್ಲೂ ಒಂದು ಬಿತ್ತನೆ ಬೀಜ ಮಾರಾಟ ಕೇಂದ್ರವನ್ನ ತೆಗೆದಿದ್ದೀರಿ. VC ಫಾರಂ ತನಕ ಬರೋದು ಬೇಡ, ಅವರು ಕಷ್ಟಪಟ್ಕೊಂಡಂತ ಅಲ್ಲೂ ಕೂಡ ತೆಗೆದುಕೋಬಹುದು. ಹೌದು ಅಲ್ವಾ? ಹೌದು ಹೌದು. ಅಲ್ಲೂ ಮಳೆನೂ ಚೆನ್ನಾಗಿ ಆಗ್ತಾ ಇರೋದ್ರಿಂದ ಜುಲೈ ಆಗಸ್ಟ್ ತಿಂಗಳಲ್ಲಿ ರಾಗಿ ಬೇಸಾಯಕ್ಕೆ ಸೂಕ್ತವಾದ ಅನೇಕ ತಳಿಗಳಿದ್ದಾವೆ, ಅದನ್ನ ಅವರು ಪಡ್ಕೋಬಹುದು ಖಂಡಿತವಾಗಿಯೂ. ಸೊ ಇದರ ಜೊತೆಗೆ ನಮಗೆ ಬೇಕಾಗುವ ಒಂದು ಬೇಸಾಯ ಕ್ರಮಗಳ ಬಗ್ಗೆ ತಿಳಿಸುವುದಾದ್ರೆ, ಹಿಂದಿನ ಬೆಳೆಯ ಕೊಯ್ಲಿನ ನಂತರ ಭೂಮಿಯನ್ನು ಆಳವಾಗಿ ಮತ್ತು ಉತ್ತಮವಾದ ಮಣ್ಣು ಮೇಲೆ ಬರುವ ರೀತಿ ಉಳುಮೆ ಮಾಡುವುದು. ಹಿಂದಿನ ಬೆಳೆಯ ಕೊಯ್ಲಿನ ನಂತರ ನೇಗಿಲನ್ನು ಉಪಯೋಗಿಸಿ ಭೂಮಿಯನ್ನು ಉಳುಮೆ ಮಾಡಬೇಕು. ಮತ್ತು ಉಳುಮೆ ಮಾಡುವಾಗ ಆಳವಾಗಿ ಮತ್ತು ಉತ್ತಮ ಮಣ್ಣು ಮೇಲೆ ಬರುವ ಹಾಗೆ ಮಾಡಿದರೆ ಬೇರುಗಳು ಉತ್ತಮವಾಗಿ ಬೆಳೆದು ಆಳವಾದ ಮಣ್ಣು ಸ್ತರಗಳಿಂದ ತೇವಾಂಶವನ್ನು ಹೀರಿಕೊಳ್ಳುತ್ತೆ. ಮತ್ತು ಈ ಬೀಜ ಹದ ಮಾಡುವುದು, ಇದು ಮಳೆಯಾಶ್ರಿತ ಬೇಸಾಯದಲ್ಲಿ ಮಾತ್ರ ಬೀಜನ ಹದ ಮಾಡೋದು. 1 ಎಕರೆಯಲ್ಲಿ ನೇರ ಬಿತ್ತನೆಗೆ ಉಪಯೋಗಿಸುವ 5 kg ಬೀಜವನ್ನು 3 ಲೀಟರ್ ನೀರಿನಲ್ಲಿ 18ರಿಂದ 20 ಗಂಟೆಗಳ ಕಾಲ ನೆನೆಸಿ, ನಂತರ 24 ಗಂಟೆಗಳ ಕಾಲ ನೆರಳಿನಲ್ಲಿ ಒಣಗಿಸಿ ಬಿತ್ತನೆ ಇದನ್ನು ಮಾಡಬೇಕಾಗ್ತದೆ. ಹೀಗೆ ಮಾಡುವುದರಿಂದ ಮೊಳಕೆ ಪ್ರಮಾಣ ಹೆಚ್ಚುತ್ತೆ. ಮತ್ತು ಬಿತ್ತಿದ ನಂತರ ಮಳೆ ಕೆಲ ದಿನಗಳವರೆಗೂ ಬಾರದೆ ಹೋದರೂ ಒಣ ವಾತಾವರಣವನ್ನು ತಡೆಯುವ ಶಕ್ತಿಯನ್ನು ಇದು ಪಡೆದುಕೊಳ್ಳುತ್ತದೆ. ಸೊ ಸಸಿ ಮಡಿ ಮತ್ತು ಬಿತ್ತನೆಗೆ ಮಾಹಿತಿ ಕೊಡಬೇಕಾದ್ರೆ, ಕೂರಿಗೆ ಬಿತ್ತನೆ ಮಾಡುವುದಾದರೆ ಎಕರೆಗೆ 5 kg ಬಿತ್ತನೆ ಬೀಜ ಬೇಕಾಗತ್ತೆ. ನಾಟಿ ಮಾಡುವುದಾದರೆ 1 ಎಕರೆಗೆ 2 kg ಬಿತ್ತನೆ ಬೀಜನ ಉಪಯೋಗಿಸ್ಬೋದು. ನಾಟಿಗೆ ಸಸಿ ಮಡಿ ತಯಾರು ಮಾಡಬೇಕಾದ್ರೆ 25 ಅಡಿ ಉದ್ದ, 4 ಅಡಿ ಅಗಲ ಮತ್ತು 4 ಇಂಚು ಎತ್ತರದ 15ರಿಂದ 16 ಏರು ಸಸಿ ಮಡಿಗಳನ್ನು ಸಿದ್ಧಪಡಿಸಿ ಪ್ರತಿ ಮಡಿಗೆ 10 kg ಅಂದರೆ 3 ಮಂಕ್ರಿ ಅಂತ ಹೇಳ್ತಾರೆ ಕೊಟ್ಟಿಗೆ ಗೊಬ್ಬರವನ್ನು ಬೆರೆಸಬೇಕು. ನಂತರ ಪ್ರತಿ ಮಡಿಗೆ 0.5 kg ಅಮೋನಿಯಂ ಸಲ್ಫೇಟ್, 1 kg ಸೂಪರ್ ಫಾಸ್ಫೇಟ್ ಮತ್ತು 0.5 kg ಮ್ಯೂರೇಟ್ ಆಫ್ ಪೊಟ್ಯಾಷ್ ಹಾಗೂ 750 ಗ್ರಾಂ ಸತುವಿನ ಸಲ್ಫೇಟನ್ನು ಬೀಜವನ್ನು ಬಿತ್ತುವುದಕ್ಕೆ ಮೊದಲೇ ಮಣ್ಣಿಗೆ ಬೆರೆಸಬೇಕು. ಬೀಜವನ್ನು 3 ಇಂಚು ಅಂತರದ ಸಾಲುಗಳಲ್ಲಿ ಬಿತ್ತಿ ತೆಳುವಾಗಿ ಮಣ್ಣು ಅಥವಾ ಕೊಟ್ಟಿಗೆ ಗೊಬ್ಬರದಿಂದ ಮುಚ್ಚಬೇಕು. ಬಿತ್ತನೆ ಮಾಡಿದ 12 ದಿನಗಳ ನಂತರ 1 ಮಡಿಗೆ 250 ಗ್ರಾಂ ಯೂರಿಯಾವನ್ನು ಮೇಲು ಗೊಬ್ಬರವಾಗಿ ನೀಡಬೇಕು. ರೇಷ್ಮೆ ಐಸಿರಿ ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪ್ರಸಾರವಾಗುತ್ತಿದೆ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ. ವೈಜ್ಞಾನಿಕ ರೇಷ್ಮೆ ಕುರಿತ ಸಂಪೂರ್ಣ ಮಾಹಿತಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತಿದೆ. ವಿಜ್ಞಾನಿಗಳೊಂದಿಗೆ ಸಂವಾದ, ರೇಷ್ಮೆ ಕೃಷಿಕರ ಅನುಭವ, ನೇರ ಫೋನ್ ಇನ್ ಕಾರ್ಯಕ್ರಮಗಳು, ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು ಸರಣಿಯ ವಿಶೇಷ. ಹಿಪ್ಪು ನೇರಳೆ ಸೊಪ್ಪನ್ನು ತಿಂದು ಹೊನ್ನದಾರದ ಗೂಡನ್ನು ನೇಯ್ದು ರೈತನ ಆದಾಯ ಸುಸ್ಥಿರ ಮಾಡುವ ಕೌತುಕ ಬೆಳೆಯ ರೇಷ್ಮೆ ಐಸಿರಿ.
ಉತ್ತಮ ಕೇಳುಗರಿಗೆ ಬಹುಮಾನವೂ ಉಂಟು. ತಪ್ಪದೆ ಆಲಿಸಿ, ಅಳವಡಿಸಿ. ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪ್ರಸಾರವಾಗುತ್ತಿದೆ ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ರೇಷ್ಮೆ ಐಸಿರಿ. ಹಸಿರು ಹೊನ್ನಿದು ಮಣ್ಣಲ್ಲಿ ಬೆಳೆಯುವ ಬಂಗಾರ, ಉಡಿಗೆ ತೊಡಿಗೆಗೆ ಸಂಪ್ರದಾಯದ ಶೃಂಗಾರ. ಸಿರಿಧಾನ್ಯಗಳ ತಳಿಗಳ ಬಗ್ಗೆ ಮಾಹಿತಿಯನ್ನು ನೀಡಿ ಮೇಡಮ್. ಸಿರಿಧಾನ್ಯ ತಳಿ ಮೊದಲನೇದಾಗಿ ನವಣೆ ತಳಿಗಳು ಯಾವ್ಯಾವು ನಮ್ಮಲ್ಲಿ ಇವೆ ಅಂತ ಹೇಳಿದ್ರೆ PS4, SIA 326, GPUF 3 ಇವೆಲ್ಲ 80ರಿಂದ 90 ದಿನಗಳ ಕಾಲಾವಧಿಯಲ್ಲಿ ಇವು ಕಟಾವಿಗೆ ಬರುತ್ತವೆ. ಇವು 4ರಿಂದ 8 ಕ್ವಿಂಟಲ್ ಒಂದು ಎಕರೆಗೆ ಇಳುವರಿ ಕೊಡುತ್ತವೆ. ಮತ್ತು ಈ 3 ವೆರೈಟೀಸ್, ಈ ತಳಿಗಳಲ್ಲಿ ನಾವು ಅಧಿಕ ಇಳುವರಿಯನ್ನು ಕಂಡುಬರಬಹುದು. ಮತ್ತು ಇದರಲ್ಲಿ ಪ್ರೋಟೀನ್ ಅಂಶ ಸಹ ಹೆಚ್ಚು ಇದ್ದು ಇದು ತುಕ್ಕು ಮತ್ತು ಎಲೆ ಅಂಗಮಾರಿ ರೋಗಗಳಿಗೆ ಮಧ್ಯಮ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತದೆ. ಇದು ನವಣೆಯಲ್ಲಿ ನಿಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಅಭಿವೃದ್ಧಿಪಡಿಸಿರುವಂಥ ತಳಿಗಳು ಇವು. ಹೌದು. ಇದರ ಜೊತೆಗೆ ಹಾರಕ ತಳಿಗಳು ಇವೆ ನಮ್ಮಲ್ಲಿ. RBK 155, GPUK 3 ಇವು 100ರಿಂದ 120 ದಿನದಷ್ಟರಲ್ಲಿ ಕಟಾವಿಗೆ ಬರತಕ್ಕದ್ದು. 5ರಿಂದ 6 ಕ್ವಿಂಟಲ್ ಇಳುವರಿ ಸಹ ಇದು ಕೊಡುತ್ತೆ ಒಂದು ಎಕರೆಗೆ. ಮತ್ತು ಇದು ಸಹ ತೆನೆ ಕಾಡಿಗೆ ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿರ್ತದೆ. ಮತ್ತು ಸಾಮೆ ತಳಿಗಳಲ್ಲಿ ನಮ್ಮಲ್ಲಿ CB2, OLM 803, GPUL 6, GPUL 11 ಇವೆಲ್ಲ 90ರಿಂದ 100 ದಿನಗಳಷ್ಟರಲ್ಲಿ ಇದು ಇಳುವರಿಗೆ ಬರುತ್ತೆ. 5ರಿಂದ 6 ಕ್ವಿಂಟಲ್ ಸಹ ಇವು ಇಳುವರಿ ಕೊಡ್ತವೆ, ಧಾನ್ಯದ ಇಳುವರಿ. ಕಟಾವಿನ ಸಮಯದಲ್ಲೂ ಇದು ಬೆಳೆಯು ಒಂದು ಹಸಿರಾಗಿರುತ್ತದೆ. CB2 ಅಂತ ವೆರೈಟಿ ಏನು ಹೇಳ್ತೀವಿ ನಾವು ತಳಿ, ಇದು ಕಟಾವಿನ ಟೈಮಲ್ಲಿ ಸಹ ಇದು ಹಸಿರಾಗಿದ್ದು. ಮತ್ತು OML 203 ಇದು ಕೀಟ ಮತ್ತು ರೋಗ ಬಾಧೆ ಇದರಲ್ಲಿ ಸ್ವಲ್ಪ ಕಡಿಮೆ ಕಂಡು ಬರುತ್ತದೆ. ಮತ್ತು GPUL 6 ಈ ತಳಿ ದಟ್ಟವಾದ ಮತ್ತು ಆರ್ಕಿಡ್ ಆಕಾರದ ತೆನೆಯನ್ನು ಹೊಂದಿರತಕ್ಕದ್ದು. GPUL 11 ಬಂದು 90ರಿಂದ 95 ದಿನದಷ್ಟಲ್ಲಿ ಇದು ಕಾಲಾವಧಿ ಇದರದ್ದು. ಇದರ ತೆನೆ ಕಾಡಿಗೆ ರೋಗ ನಿರೋಧಕತೆಯನ್ನು ಸಹ ಇದು ಹೊಂದಿರುತ್ತದೆ. ಇದರ ಜೊತೆಗೆ ಬರಗು ಸಹ ಇದೆ ನಮ್ಮಲ್ಲಿ. ಬರಗು ಮತ್ತು ಊದಲು ಹಾಗೂ ಕೊರಲೆಗಳು. ಬರಗು ಅಲ್ಲಿ GPUP 21, GPUP 8, GPUP 28, GPUP 32 ಇವೆಲ್ಲ ಸುಮಾರು 85ರಿಂದ 90 ದಿನ ಇದರ ಕಾಲಾವಧಿ. ಮತ್ತು 4ರಿಂದ 8 ಕ್ವಿಂಟಲ್ ಒಂದು ಎಕರೆಗೆ ಇಳುವರಿ ಕೊಡ್ತವೆ. GPUP 21 ಬಂದು ಕಾಳು ಸಿಡಿಯುವಿಕೆ ನಿರೋಧಕ ಶಕ್ತಿ ಹೊಂದಿದೆ. GPUP 8 ಇದು ಅಧಿಕ ಇಳುವರಿ ಕೊಡುತ್ತೆ. GPUP 21ಗಿಂತ ಸ್ವಲ್ಪ ಹೆಚ್ಚು ಇಳುವರಿ ಇದರಲ್ಲಿ ಕಂಡುಬರುತ್ತೆ. ಹಾಗೂ GPUP 32 ಇದು ಎಲೆ ತೆನೆ ಕಾಡಿಗೆ ರೋಗ ಮತ್ತು ಕಂದು ಚುಕ್ಕೆ ರೋಗ ನಿರೋಧಕ ಶಕ್ತಿ GPUP 32ಗೆ ಇದೆ. ಮತ್ತು ಊದಲು ತಳಿಗಳಲ್ಲಿ ನಮ್ಮಲ್ಲಿ DHBM 93-3 ತಳಿ ಇದು ಒಂದು 90ರಿಂದ 95 ಇದರ ಕಾಲಾವಧಿ. ಹಾಗೂ 9ರಿಂದ 10 ಕ್ವಿಂಟಲ್ ಒಂದು ಎಕರೆಗೆ ಇದು ಇಳುವರಿಯನ್ನು ಕೊಡುತ್ತೆ. ಮತ್ತು ಇದರ ವಿಶೇಷ ಗುಣ ಏನಂದರೆ ಇದು ತೆನೆ ಮತ್ತು ಕಾಳು ಕಾಡಿಗೆ ರೋಗ ನಿರೋಧಕ ಶಕ್ತಿ ಇದಕ್ಕೂ ಸಹ ಇದೆ. ಕೊರ್ಲೆಯಲ್ಲಿ GPUBT 2 ಇದು 85ರಿಂದ 90 ದಿನದ ಕಾಲಾವಧಿ ಇದ್ದು ಇದು 6ರಿಂದ 8 ಕ್ವಿಂಟಲ್ ಒಂದು ಎಕರೆಗೆ ನೀಡಿ ಒತ್ತಾದ ತೆನೆಗಳನ್ನು ಇದು ಹೊಂದಿರುತ್ತೆ. ಸಾಮಾನ್ಯವಾಗಿ ಸಿರಿಧಾನ್ಯಗಳಲ್ಲಿ ರೈತರು ಅವರು ಲಗಾಯತಿಂದ ಬಿತ್ತನೆ ಮಾಡ್ಕೊಂಡ್ಬಂದಿರುವಂತಹ ತಳಿಯನ್ನೇ ಬಳಕೆ ಮಾಡ್ತಾ ಇದ್ದಾರೆ. ಹೌದು. ಈಗ ನೀವು ಸುಧಾರಿಸಿದ ತಳಿಗಳನ್ನು ಏನು ಅಭಿವೃದ್ಧಿ ಮಾಡಿದಿರಲ್ಲ, ಇದಕ್ಕೂ ಅವ್ರು ಬಳಸ್ತಾ ಇರುವಂತಹ ತಳಿಗೂ ಏನಾದ್ರು ವ್ಯತ್ಯಾಸ ಇದೆ ಅಂತ ಅನ್ಸುತ್ತಾ? ಅಥವಾ ಈ ತಳಿಯನ್ನು ಬಳಸೋದು ಸೂಕ್ತ ಅನ್ನೋದು ತಮ್ಮ ಅಭಿಪ್ರಾಯ? ಈ ತಳಿಯನ್ನು ಬಳಸೋದು ಸೂಕ್ತ. ಯಾಕೆಂದರೆ ಕೆಲವೊಂದು ತಳಿಗಳಲ್ಲಿ ನಮಗೆ ಇದರಲ್ಲಿ ಹೆಚ್ಚಿನ ಅಂಶ ಪ್ರೋಟೀನ್ ಅಂಶ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಇದನ್ನು ಉಪಯೋಗಿಸಿದಲ್ಲಿ ಅಪೌಷ್ಟಿಕತೆಯನ್ನು ನಾವು ಒಂದು ಸ್ವಲ್ಪ ಮಟ್ಟದಷ್ಟರಲ್ಲಿ ನಾವು ಕಡಿಮೆ ಮಾಡಬಹುದು. ಜೊತೆಗೆ ಕೆಲವು ರೋಗ ನಿರೋಧಕ ಶಕ್ತಿ ಈ ತಳಿಗಳಲ್ಲಿ ಕಂಡುಬರುತ್ತೆ.
ಅದನ್ನೇ ನಾವು ಸಂಶೋಧನೆ ಮಾಡಿ ನಾವು ವೆರೈಟಿನ ನಾವು ಬಿಡುಗಡೆ ಮಾಡಿರ್ತೇವೆ. ಈ ವಿ ಸಿ ಫಾರಂ ಅಲ್ಲೂ ಸಿರಿಧಾನ್ಯಗಳಿಗೆ ಸಂಬಂಧಪಟ್ಟಂತೆ ಸಂಶೋಧನೆ ನಡೀತಾ ಇದೆ. ಇದ್ರ ವಿ ಸಿ ಫಾರಂ ಅಲ್ಲೂ ನಡೀತಾ ಇದೆ. ನಾವು ಜಾಸ್ತಿ ನವಣೆ ಮತ್ತು ರಾಗಿಯಲ್ಲಿ ಜಾಸ್ತಿ ಇದರ ಸಂಶೋಧನೆಯನ್ನ ನಾವು ನಡೆಸ್ತಾ ಇದ್ದೀವಿ. ಬ್ರೌನ್ ಟಾಪ್ ಅಂದ್ರೆ ಇದು ಕೊರ್ಲೆ ಏನು ಹೇಳ್ತೀವಿ ಅಷ್ಟು ಚೆನ್ನಾಗಿ ವಿ ಸಿ ಫಾರಂ ಮಂಡ್ಯಲ್ಲಿ ನಮ್ಮಲ್ಲಿ ಅಡ್ಯಾಪ್ಟೇಷನ್ ಅಂತ ಏನು ಹೇಳ್ತೀವಿ ಅದು ಆಗಿಲ್ಲ. ಬಟ್ ಆದರೂ ಒಂದು ತಳಿ ಅನ್ನೋಂತ ನಾವು ಒಂದು ಬಿಡುಗಡೆ ಮಾಡಿದ್ದೀವಿ. ಓಕೆ, ಅಂದರೆ ಈ ತಳಿಗಳೆಲ್ಲ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಅಡಿಯಲ್ಲಿ ಬಿಡುಗಡೆ ಆಗಿರುವಂತಹ ತಳಿಗಳು, ನಮ್ಮ ಭಾಗಕ್ಕೆ ಸೂಕ್ತವಾದಂತಹ ತಳಿಗಳು ಅಲ್ವಾ? ರಾಗಿಯಲ್ಲಿರೋದೆಲ್ಲ ನಾನು ಸಾಕಷ್ಟು ಹೇಳಿರೋದೆಲ್ಲ ವಿ ಸಿ ಫಾರ್ಮಿಂದ ರಿಲೀಸ್ ಆಗಿರೋದೆ. ಮತ್ತೆ ಫಾಕ್ಸ್ಟೈಲ್ ಮಿಲ್ಲೆಟ್ ಅಂದರೆ ನವಣೆ ಸಹ ನಮ್ಮಲ್ಲಿ ಇದೆ. ಸೊ ಕೆಲವೊಂದು ಈ ಬರ್ಗು, ಹೂದಲು, ಕೊರ್ಲೆ ಎಲ್ಲ ಬೆಂಗಳೂರಿಂದ ಬಿಡುಗಡೆ ಆಗಿರ್ತಕ್ಕಂಥ ತಳಿಗಳಿವೆ. ಬಿತ್ತನೆ ಬೀಜ ಯಥಾ ಪ್ರಕಾರ ನಿಮ್ಮಲ್ಲೇ ದೊರೆಯುತ್ತೆ? ಹೌದು, ನಮ್ಮಲ್ಲಿ ಬೆಂಗಳೂರಲ್ಲಿ ದೊರೆಯುತ್ತೆ ಅಲ್ವಾ? ಅಂದ್ರೆ ನೀವು ಅದನ್ನ ತರಿಸ್ಕೊಡ್ತೀರಾ? ಇಲ್ಲಿ ಮಂಡ್ಯದಲ್ಲಿ ತರಿಸ್ಕೊಡ್ತೀವಿ ಅಲ್ವಾ? ಓಕೆ, ಅಂದ್ರೆ ಈ ಎರಡೂ ಬೆಳೆಗಳನ್ನ ಅಂದ್ರೆ ರಾಗಿ ಮತ್ತೆ ಸಿರಿಧಾನ್ಯಗಳನ್ನ ಈ ಹಂಗಾಮಿನಲ್ಲಿ ಬಿತ್ತನೆ ಮಾಡೋದಕ್ಕೆ ಬಯಸುವಂತಹ ರೈತರು ನಿಮ್ಮಿಂದ ಬಿತ್ತನೆ ಬೀಜವನ್ನ ಖರೀದಿ ಮಾಡ್ಕೊಂಡು ಹೋಗ್ಬೋದು ಅಲ್ವಾ? ಖಂಡಿತ. ಮತ್ತೆ ಬೇರೆ ವಿಚಾರಗಳು? ಮತ್ತೆ ಈ ರಾಗಿ ಮತ್ತು ಸಿರಿಧಾನ್ಯಗಳಿಂದ ಮಾಡುವಂಥ ತಿನಿಸುಗಳು ಇವು ಸಹ ಅನೇಕವಿದೆ. ಉದಾಹರಣೆಗೆ ರಾಗಿಯಲ್ಲಿ ಅಕ್ಕಿ, ಗೋಧಿಗಿಂತ ಹೆಚ್ಚಿನ ನಾರಿನಾಂಶ ಮತ್ತು ಕ್ಯಾಲ್ಸಿಯಂ ಇದೆ ಅಂತ ನಾನು ಆಗಲೇ ಹೇಳಿದೆ. ಹಾಗಾಗಿ ಮಕ್ಕಳಿಗೆ ಮತ್ತು ಮಧುಮೇಹಿಗಳಿಗೆ ರಾಗಿ ಪರಿಪೂರ್ಣ ಆಹಾರ ಅಂತ ನಮ್ಮೆಲ್ರಿಗೂ ಗೊತ್ತು. ರಾಗಿ ಮುದ್ದೆ ಬರೀ ಆಹಾರ ಮಾತ್ರವಲ್ಲ, ಸಂಸ್ಕೃತಿಯ ಪ್ರತೀಕವೂ ಹೌದು. ಮತ್ತು ಬಣ್ಣದ ಜಾಹೀರಾತಿಗಾಗಿ ಈ ನಡುವೆ ನಾವು ನೋಡ್ತಾ ಇದ್ದೀವಿ, ಇದನ್ನು ಮರುಳಾಗಿ ಮಕ್ಕಳಿಗೆ ಕ್ಯಾಲ್ಸಿಯಂ ಮಾತ್ರೆಯನ್ನು ನಾವು ತಿನ್ನಿಸ್ತೀವಿ. ಅದರ ಬದಲು ರಾಗಿ ಮುದ್ದೆ, ರೊಟ್ಟಿ, ಅಂಬ್ಲಿ, ಲಡ್ಡು, ಮಾಲ್ಟು ಇವೆಲ್ಲ ಕುಡಿಯುವುದನ್ನು ನಾವು ಕಲಿಸಿದರೆ ಮಕ್ಕಳನ್ನು ಆರೋಗ್ಯವಂತರಾಗಿ ಮಾಡ್ಬೋದು. ಅವ್ರನ್ನನ್ನು ನಾವು ಸಹ ಆರೋಗ್ಯವಂತರಾಗಿ ಬೆಳೆಸಬಹುದು. ರಾಗಿಯಲ್ಲಿ ಗ್ಲೈಸಿಮಿಕ್ ಇಂಡೆಕ್ಸ್ ಇದು ಕಡಿಮೆ ಇರೋದ್ರಿಂದ ಇದು ರಕ್ತದ ಸಕ್ಕರೆ ಅಂಶವನ್ನು ನಿಯಂತ್ರಣದಲ್ಲಿ ಇಡಬಹುದು. ನಾವು ಅದಕ್ಕೂ ಸಹಕರಿಸುತ್ತೆ. ಇದು ರೋಗಿಗಳಿಗೆ ಸುರಕ್ಷಿತ ಆಹಾರ ಅಂತ ನಾವೆಲ್ರಿಗೂ ಗೊತ್ತು. ಇದೇ ರೀತಿ ಸಾಮೆ ಇಡ್ಲಿ, ನವಣೆ ದೋಸೆ, ಹಾರಕ ಬಿಸಿಬೇಳೆ ಬಾತು, ನವಣೆ ಉಪ್ಪಿಟ್ಟು, ಪೊಂಗಲ್ಲು ಇದೆಲ್ಲ ಮಾಡಬಹುದು. ಸಿರಿಧಾನ್ಯಗಳಿಗೆ ಪ್ರತ್ಯೇಕ ಬೆಳೆ ಪ್ರದೇಶವಿಲ್ಲ. ಇವುಗಳು ಅಂತರ ಬೆಳೆಯಾಗಿ, ಮಿಶ್ರ ಬೆಳೆಯಾಗಿ, ಪರ್ಯಾಯ ಬೆಳೆಯಾಗಿ, ಹೊಲದಂಚಿನಲ್ಲಿ ಇತರ ಬೆಳೆಯಾಗಿ ಬಯಲು ಸೀಮೆಯಲ್ಲಿ ತಮ್ಮದೇ ಆದ ಸ್ಥಾನವನ್ನು ಇದು ಗಿಟ್ಟಿಸ್ಕೊಂಡಿದೆ. ಅಂದು ಸಿರಿಧಾನ್ಯಗಳ ಇಲ್ಲದ ಹೊಲಗಳೇ ಇರಲಿಲ್ಲ. ಏಕರಗಟ್ಟಲೆ ಜಾಗವನ್ನು ಆಕ್ರಮಿಸಿ ಬೆಳೆಯುವ ರೈತರಿಗೆ ಆಹಾರ ಭದ್ರತೆಯನ್ನು ಇದು ಒದಗಿಸುವಲ್ಲಿ ಯಶಸ್ವಿಯಾಗಿತ್ತು. ಸೊ ಮುಂಬರುವ ಕೃಷಿ ಮೇಳ ಅಂದರೆ ನವೆಂಬರ್ ಅಥವಾ ಡಿಸೆಂಬರಲ್ಲಿ ನಡೆಯತಕ್ಕಂಥ ಕೃಷಿ ಮೇಳದಲ್ಲಿ ಈ ಎಲ್ಲ ರಾಗಿ ತಳಿಗಳನ್ನು ನಾವು ಶಿಬಿರದಲ್ಲಿ ಈ ಬೀಜಗಳನ್ನು ನಾವು ಪ್ರದರ್ಶಿಸುತ್ತೇವೆ. ಮತ್ತು ಆಗಸ್ಟ್ ತಿಂಗಳಲ್ಲಿ ರಾಗಿ ಎಲ್ಲ ನಮ್ಮ ತಳಿಗಳೇನಿದೆ, ನಮ್ಮ ವಿ ಸಿ ಫಾರಮ್ದು ಹಾಗೂ ನಮ್ಮ ಬೆಂಗಳೂರು ಕೇಂದ್ರದ ತಳಿಗಳನ್ನು ನಾವು ಸಸಿ ಮಡಿ ಅದನ್ನು ತೆಗೆದುಕೊಂಡು 18-20 ದಿನಗಳ ಪೈರುಗಳನ್ನು ಇಲ್ಲಿ ನಾಟಿ ಮಾಡಿ ಮತ್ತು ಈಗಾಗಲೇ ಹೇಳಿದಂತೆ ಬೇಸಾಯ ಕ್ರಮಗಳನ್ನೆಲ್ಲ ಅನುಸರಿಸಿ ನಾವು ಪ್ರತ್ಯೇಕವಾಗಿ ಹೊಲದಲ್ಲಿ ಇವೆಲ್ಲ ನಾವು ಕಾಣಬಹುದು. ರೈತರು ಬಂದು ಇದನ್ನೆಲ್ಲ ವೀಕ್ಷಿಸಬಹುದು. ಅಲ್ಲಿ ಈ ಎಲ್ಲ ಬಗೆಯ ರಾಗಿ ಹಾಗೂ ಸಿರಿಧಾನ್ಯಗಳನ್ನು ನಾವು ಈ ಕೃಷಿ ಮೇಳದಲ್ಲಿ ಪ್ರದರ್ಶಿಸಿ, ಸಿರಿಧಾನ್ಯಗಳಲ್ಲಿ ಒಂದು ಮುಖ್ಯ ದೋಷವೇನೆಂದರೆ ಇದರಲ್ಲಿ ಇಳುವರಿ ಸ್ವಲ್ಪ ಕಡಿಮೆ ಇದ್ದು ಕೆಲವೊಂದರಲ್ಲಿ ರೋಗ ನಿರೋಧಕ ಶಕ್ತಿ ಸಹ ಇರುವುದಿಲ್ಲ. ಸೊ ಈ ನಿಟ್ಟಿನಲ್ಲಿ ನಾವು ಸಂಶೋಧನೆಯನ್ನು ನಡೆಸುತ್ತಾ ಮುಂಬರುವ ದಿನಗಳಲ್ಲಿ ಉತ್ತಮ ಗುಣಗಳನ್ನು ಹೊಂದಿರತಕ್ಕಂಥ ತಳಿಗಳನ್ನು ರೈತರಿಗೆ ಲಭ್ಯ ಮಾಡಿಸುತ್ತೇವೆ. ಸಿರಿಧಾನ್ಯಗಳಿಗೆ 4000 ವರ್ಷಗಳಿಗೂ ಮೀರಿದ ಇತಿಹಾಸವಿದೆ. ಇವುಗಳನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವ ಗುರುತರ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಅದೇ ಡಾಕ್ಟರ್ ನಂದಿನಿ ಅವರೇ, ಈಗ ಏನು ಸಿರಿಧಾನ್ಯಗಳಿದ್ದಾವೆ, ರಾಗಿ ಇದೆ, ಇವನ್ನೆಲ್ಲ ನೀವು ಕೂಡ ರೈತರು ಬೆಳೆದಂಗೆ ಬೆಳಿತೀರಿ ಅಲ್ವೇ? ಖಂಡಿತ. ವಿ ಸಿ ಫಾರಂ ಕೃಷಿ ಮೇಳಕ್ಕಾಗಿ ಈಗ ತಾವು ಹೇಳಿದ ಹಾಗೆ ರೈತರು ನೇರವಾಗಿ ಬಿತ್ತಾರೆ, ಅದ್ರ ನೀವು ಸಸಿ ಮಡಿ ಮಾಡಿ ಸಸಿನ ನಾಟಿ ಮಾಡ್ತೀರಿ. ಹಾಗಾಗಿ ಆಗಸ್ಟಿಂದ ನಿಮ್ಮ ಚಟುವಟಿಕೆಗಳು ಆರಂಭ ಆಗುತ್ತೆ. ಆಸಕ್ತರು ನಿಮ್ಮನ್ನು ಸಂಪರ್ಕ ಮಾಡಿ ಚಟುವಟಿಕೆಗಳ ಬಗ್ಗೆ ತಿಳ್ಕೊಂಡು ನಿಮ್ಮ ಜೊತೆ
ಕಲ್ತ್ಕೋಬೋದು. ಇದ್ರ ಜೊತೆಗೆ ನಾವು ಸಿಕ್ಕಿಮಿಂದ ಹಾಗೂ ನಾಗಾಲ್ಯಾಂಡಿಂದ ಒಂದು ಹೊಸ ತಳಿನ ತರಿಸಿದ್ದೀವಿ. ಇದು ರಾಗಿನೂ ಅಲ್ಲ, ಸಿರಿಧಾನ್ಯನೂ ಅಲ್ಲ. ಇದಕ್ಕೆ ಸೂಡೋ ಸೀರಿಯಲ್ ಅಂತ ನಾವು ಕರಿತೀವಿ. ಇದು ಜಾಬ್ಸ್ಟಿಯರ್ ಅಂತ ಹೇಳ್ತೇವೆ. ಕೋಯಿಕ್ಸ್ ಲ್ಯಾಕ್ರಿಮಾ ಅಂತ. ನೀವು ಜಪಮಾಲೆಯಲ್ಲಿ ಮಣಿ ಜೋಡಿಸಿರ್ತಾರೆ ನೋಡಿ, ಅದನ್ನು ಈಗ ಆನ್ಲೈನಲ್ಲಿ ನಾವು ಅದನ್ನು ಖರೀದಿ ಮಾಡಿದ್ರೆ 1 kg ಜಾಬ್ಸ್ಟಿಯರ್ಗೆ ಅದು ಅಕ್ಕಿ ಹಂಗೆ ತಿಂತಾರೆ ನಾರ್ತ್ ಈಸ್ಟ್ ಇಂಡಿಯಲ್ಲಿ. ಅದನ್ನು 1 kg ಅಕ್ಕಿಗೆ 800 ರೂಪಾಯಿ ಅಮೆಝಾನಲ್ಲಿ ಖರೀದಿ ಮಾಡಿ ನಾವು ತಗೋಬೇಕಾಗ್ತದೆ. ಅದರಲ್ಲಿ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಇದ್ದು ಅಲ್ಲೆಲ್ಲ ಇವರು ಅನ್ನದ ಬದಲು ಇದನ್ನೇ ಯೂಸ್ ಮಾಡ್ತಾರೆ. ಅದನ್ನ ರಿಸರ್ಚ್ಗೋಸ್ಕರ ಈಗ ತಂದಿದ್ದೀವಿ. ಸೊ 3 ತಳಿಗಳನ್ನ ತಂದಿದ್ದೀವಿ. ಮುಂಬರುವ ದಿನಗಳಲ್ಲಿ ಅದರ ಅಡ್ಯಾಪ್ಟೇಷನ್ ನೋಡಿಕೊಂಡು ನಾವು ರಿಲೀಸ್ ಮಾಡ್ತೀವಿ. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಡಾಕ್ಟರ್ ನಂದಿನಿ ಅವರೇ? ನಮ್ಮ ಮೊಬೈಲ್ ಸಂಖ್ಯೆ ಬಂದು 9980370487. ಇನ್ನೊಮ್ಮೆ ಹೇಳ್ತೀರಾ? 9980370487. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9980370487. ಒಳ್ಳೆಯದು ಡಾಕ್ಟರ್ ನಂದಿನಿ ಅವರೇ, ಇದುವರೆಗೂ ರಾಗಿ ಮತ್ತು ಸಿರಿಧಾನ್ಯಗಳ ಸುಧಾರಿತ ತಳಿಗಳ ಬಗ್ಗೆ, ಅದರ ಬೇಸಾಯದ ಬಗ್ಗೆ, ಪ್ರಾಮುಖ್ಯತೆ ಬಗ್ಗೆ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ರಾಗಿ ಮತ್ತು ಸಿರಿಧಾನ್ಯಗಳ ಸುಧಾರಿತ ತಳಿಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ ನಂದಿನಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಮುಸುಕಿನ ಜೋಳದ ಬೇಸಾಯವನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎನ್ ಮಲ್ಲಿಕಾರ್ಜುನ ಅವರೊಂದಿಗೆ ಸಂದರ್ಶನವಿದೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವಿಶ್ವವಿದ್ಯಾನಿಲಯ ಸಂಶೋಧನಾ ಸಂಸ್ಥೆಗಳ ಪ್ರಾತ್ಯಕ್ಷಿಕೆ, ಮೇಳಗಳಲ್ಲಿ ರೈತರೆಲ್ಲ ಕೂಡಲು. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ ಹಾಗೂ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ. ಯಂತ್ರತಂತ್ರಗಳ ಕೌಶಲ್ಯವು ಬೆಳೆವುದು, ಕೃಷಿಕರೆಲ್ಲ ಬನ್ನಿ ಕೃಷಿ ದೀವಿಗೆ ಹಿಡಿದು ಹೊಸ ಬೆಳಕನ್ನು ತನ್ನಿ ಕೃಷಿ ಸಾಧಕರಾಗಲು. ಶೀರ್ಷಿಕೆ ಗೀತರಚನೆ ರಮೇಶ್ ಪಿ ರಂಗಸಮುದ್ರ. ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಸಹಗಾಯನ ಚೈತ್ರಿಕಾ. ವಾದ್ಯ ಸಹಕಾರ ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ. ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ಕೃಷಿಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಕೃಷಿ